ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗಂತೂ ವೆದರ್ ಕೂಡ ಸೂಪರ್ ಆಗಿದೆ, ಹಾಗಾಗಿ ತುಂಬ ಚಿಲ್ ಮಾಡಿಕೊಂಡು ಸಖತ್ತಾಗಿದ್ದೀನಿ. ಹಾಗೆ ಒಂದು ವಾರದಿಂದ ಆ್ಯಕ್ಚುಲಿ ವೀಡಿಯೋನ ಹಾಕೋದಕ್ಕಾಗಲಿಲ್ಲ. ಕಾರಣ ನಿಮ್ಮೆಲ್ಲರಿಗೂ ಹೇಳ್ತೀನಿ. ರೆಗ್ಯುಲರಾಗಿ ವೀಕ್ಲಿ ಟ್ವೈಸ್ ಅಥವಾ 3 ವೀಡಿಯೋನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಆಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಏನು ಅಂದರೆ ನಾನು ಹೊಸ ಹೆಜ್ಜೆನ ಇಡೋದಕ್ಕೆ ಶುರು ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆ ಆಬ್ವಿಯಸ್ಲಿ ಮಕ್ಕಳು ಒಂದೆರಡು ವಿಡಿಯೋ ಇದ್ದೇ ಇರುತ್ತೆ. ಅವ್ರು ಹೇಗೆ ಆಟ ಆಡ್ತಾರೆ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಎಲ್ಲರೂ ಕೇಳೋದು ಮಕ್ಕಳು ವೀಡಿಯೋಸ್ ಹಾಕಿ, ಮಕ್ಕಳು ಏನು ಮಾಡ್ತಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಊಟ ಮಾಡಿದ್ರ ಮಕ್ಕಳು ಹೇಗೆ, ಏನು, ಬರೇ ಮಕ್ಕಳ ಬಗ್ಗೆನೇ ಕೇಳ್ತಿರ್ತೀರ. ಹಾಗಾಗಿ ಈ ವಿಡಿಯೋದಲ್ಲಿ ಮಕ್ಕಳ ಬಗ್ಗೆನೂ ಒಂದೆರಡು ವೀಡಿಯೋಸ್ನ ನಾನು ಹಾಕ್ತೀನಿ. ಫಸ್ಟ್ ಇವಾಗ ಒಂದು ಪಾಪದು ಒಂದೆರಡು ವೀಡಿಯೋಸ್ನ ನೋಡ್ಕೊಂಬನ್ನಿ. ಆಮೇಲೆ ನಂದು ಏನು ಹೊಸ ಹೆಜ್ಜೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೋಡಿದ್ರಲ್ಲ, ಹೊಸದಾಗಿ ಹಾಯ್ ಬೇರೆ ಮಾಡೋದು ಕಲ್ತಿದ್ದಾಳೆ. ಹಾಯ್ ಬಾಯ್ ಅಂದ್ಕೊಂಡು ಕೈನ ತೋರಿಸ್ತಾನೆ ಇರ್ತಾಳೆ. ಇನ್ನು ಇವಳಂತೂ ಬೆಳಗ್ಗೆನೆ ಎದ್ಬಿಟ್ಟು ನೋಡಿ ಆ ಸ್ಕ್ರೀನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸ್ಕ್ರೀನ್ನ ಮುಚ್ಚೋದು, ಸ್ಕ್ರೀನ್ ತೆಗಿಯೋದು, ಇದೇ ಒಂದು ಆಟ ಆಗಿಬಿಟ್ಟಿದೆ. ಒಟ್ಟಿನಲ್ಲಿ ಬೆಳಗ್ಗೆನೆ ಫುಲ್ಲು ಕ್ವಾಟ್ಲೆ ಕೊಟ್ಕೊಂಡು ಅವರು ಆಟ ಆಡ್ತಾ ಇರ್ತಾರೆ. ಇದು ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆ, ನೋಡ್ಕೊಂಬಂದ್ರಿ ಅಲ್ಲ ಮಕ್ಕಳು ವೀಡಿಯೋನ. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತಂತೂ ತುಂಬಾ ತುಂಟಾಟ ತರಲೆ ಮಾಡ್ಕೊಂಡು ಕೂತಿರ್ತಾರೆ. ಬಟ್ ನನಗೆ ಅವ್ರ ಜೊತೆ ಆಟ ಆಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಯಾಕಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಕೆಲಸ ಬ್ಯುಸಿ ಇರುತ್ತೆ. ಇಬ್ಬರು ಒಟ್ಟಿಗೆ ಎದ್ಬಿಟ್ರಂತೂ ಯಾರನ್ನ ನೋಡೋದು, ಯಾರನ್ನ ಮಾತಾಡ್ಸೋದು, ಆಟ ಆಡ್ಸೋದು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಖುಷಿಯಾಗಿ ಮಕ್ಕಳನ್ನ ಮಾತಾಡ್ಸಿದ್ರೆ ಅವ್ರಿಗೂ ದಿನಪೂರ್ತಿ ಹಾಗೆ ಖುಷಿಯಾಗಿ ಲೈಫ್ ಇದಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ಳೋದು ಅವೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ ತಕ್ಷಣ ಖುಷಿಯಾಗಿ ಮಾತಾಡಿಸ್ತೀನಿ. ಮತ್ತು ಅವ್ರಿಗೆ ನೀರು ಕುಡಿಸಿ, ಅವ್ರಿಗೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಸಿ, ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ಬೆಳಗ್ಗೆ ಹೊತ್ತು ಫುಡ್ ಬೇರೆ ಪ್ರಿಪೇರ್ ಮಾಡಿ ಅವ್ರಿಗೆ ಸ್ನಾನಕ್ಕಿಂತ ಮುಂಚೆನೇ ಒಂದೇನಾದರೂ ಮೀಲ್ನ ಅವರಿಗೆ ಹಾಕ್ಕೊಟ್ಟು ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗೋದ್ರಿಂದ ನಾನು ಬೆಳಗ್ಗೆ ಹೊತ್ತು ಫುಲ್ ಬ್ಯುಸಿಯಾಗಿರ್ತೀನಿ. ಆ ಟೈಮಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಈ ಥರ ಒಂದೆರಡು ವೀಡಿಯೋಗಳನ್ನ ಮಾಡ್ಕೊಳ್ತೀನಿ ಅಷ್ಟೇ. ಓಕೆ, ಬನ್ನಿ ಈಗ ಏನು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಕ್ಚುಲಿ ನಾನು ಹೊಸದಾಗಿ ಸ್ಯಾರಿ ಬಿಸ್ನೆಸ್ನ ಶುರು ಮಾಡ್ಕೊಂಡಿದ್ದೀನಿ. ಹೌದು, ಆನ್ಲೈನಲ್ಲಿ ಸೀರೆನ ಸೇಲ್ ಮಾಡೋದು. ಏನಂದರೆ ನೀವೆಲ್ಲರೂ ನೋಡಿರ್ತೀರ, ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ನಿಮಗೆ ಕಾಂಟ್ಯಾಕ್ಟಲ್ಲಿ ಇರೋ ಅಂಥವ್ರು ವಾಟ್ಸಪ್ಪಲ್ಲಿ ಆ್ಯಕ್ಚುಲಿ ಸ್ಯಾರೀಸ್ದಾಗಿರ್ಬೋದು, ಡ್ರೆಸ್ಸಸ್ದಾಗಿರ್ಬೋದು ಫೋಟೋಸ್ ಹಾಕ್ತಿರ್ತಾರೆ. ಇಲ್ಲ ಗ್ರೂಪಲ್ಲಾದರೂ ಅವ್ರು ನಿಮಗೆ ಸೆಂಡ್ ಮಾಡ್ತಾನೆ ಇರ್ತಾರೆ. ಆದರೆ ಇದು ಏನಂದರೆ ಡೈರೆಕ್ಟ್ ನಾನು ಹೋಲ್ಸೇಲರ್ ಹತ್ರ ಹೋಗಿ ಅವ್ರ ಹತ್ರದಿಂದನೇ ನಾನು ಲಿಂಕ್ ತೊಗೊಂಡು ನಾನು ಆನ್ಲೈನಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಿಮಗೆ ಬೇರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಾಗಿರ್ಬೋದು, ರಿಲೇಷನ್ಸಲ್ಲಾಗಿರ್ಬೋದು, ಅವರು ಬಜೆಟ್ ಕೋಟ್ ಮಾಡೋದಕ್ಕಿಂತ ಇನ್ನೂ ತುಂಬಾ ಕಮ್ಮಿ ಬೆಲೆಗೆ ನನಗೆ ಸಿಗ್ತಾ ಇದೆ. ನಾನು ಸ್ವಲ್ಪನೇ ಮಾರ್ಜಿನ್ ಇಟ್ಕೊಂಡು ಅದನ್ನು ನಿಮಗೆ ರೀಸೇಲ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಬೇಕಾದರೆ ಪ್ರೈಸಸ್ನ ಕಂಪೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಗ್ರೂಪದಾಗಿರ್ಬೋದು, ನನ್ನ ವಾಟ್ಸಪ್ಪಲ್ಲಿ ನಿಮಗೆ ಸಿಗೋ ಅಂಥ ಫೋಟೋಸ್ ಲಿಂಕ್ಗಳದ್ದಾಗಿರ್ಬೋದು, ಎರಡನ್ನೂ ಕಂಪೇರ್ ಮಾಡಿ ನೋಡಿ. ನಿಮಗೆ ಪ್ರೈಸಸ್ ಡಿಫ್ರೆನ್ಸ್ ತುಂಬಾ ಇರೋದು ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಇನ್ನೇನು ಹಬ್ಬದ ಸೀಸನ್ ಹತ್ತಿರ ಬರ್ತಾ ಇದೆ. ನೆಕ್ಸ್ಟ್ ಮಂತಿಂದ ವರಮಹಾಲಕ್ಷ್ಮಿ ಹಬ್ಬ ಶುರು ಆದರೆ ಸಾಕು, ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೇ ಇರುತ್ತೆ. ಹಾಗಾಗಿ ಎಲ್ಲರೂ ಸೀರೆಗಳನ್ನ ತಗೊಳ್ತಾನೆ ಇರಬೇಕು. ಇನ್ನು ಅದಾದಮೇಲೆ ಗೌರಿ ಹಬ್ಬ ಬರುತ್ತೆ. ಅಲ್ಲಿ ನಿಮಗೆ ಹೆಣ್ಮಕ್ಳಿಗೆ, ನಿಮ್ಮ ಮನೇಲಿರೋ ಹೆಣ್ಮಕ್ಳುಗಳಿಗೆ ಸೀರೆ ಕೊಡಿಸ್ಲೇಬೇಕು, ಅದಂತೂ ಮ್ಯಾಂಡೇಟ್ರಿ. ಸೊ ಹಾಗಾಗಿ
ಅದಾದಮೇಲೆ ಮತ್ತು ದೀಪಾವಳಿ ಹೀಗೆ ಬರ್ತಾನೆ ಇರುತ್ತೆ ಸಲ ಹಬ್ಬಗಳು. ಸೊ ಎಲ್ಲದಕ್ಕೂ ಸೀರೆಗಳನ್ನ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಟ್ರಸ್ಟೆಡ್ ಇರೋವಂಥ ಒಂದು ಹೋಲ್ಸೇಲರು ನನಗೆ ಪರಿಚಯ ಇರೋದ್ರಿಂದ ನಾನು ಅವ್ರ ಹತ್ರ ಡೈರೆಕ್ಟಾಗಿ ಡೀಲ್ ಮಾಡಿಕೊಂಡು ತರಿಸ್ತಾ ಇರೋದು. ಹಾಗಾಗಿ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ. ನೀವು ಅದೇ ಹೇಳ್ದಂಗೆ ಕಂಪೇರ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ನನಗೆ ಲಿಂಕ್ ಕೂಡ ಕಳಿಸಿ ನೋಡಿ ನಿಮಗಿಂತ ಕಮ್ಮಿ ಬೆಲೆ ಕೊಡ್ತಿದ್ದಾರೆ ಅಂತ. ಅದು ನನಗೆ ಚಾನ್ಸೇ ಇಲ್ಲ, ನನಗೆ ಗೊತ್ತು. ತುಂಬಾ ನಾನು ಕಮ್ಮಿ ಬೆಲೆಗೆ ನನಗೆ ಸಿಗ್ತಾ ಇದೆ. ಅದನ್ನೇ ನಿಮಗೂ ಕೂಡ ತಲುಪಿಸ್ತೀನಿ. ಮತ್ತು ತುಂಬ ವೆರೈಟೀಸ್ ಯಾರಗಳಿದೆ. ಆಲ್ರೆಡಿ ನನ್ನ ಕಾಂಟ್ಯಾಕ್ಟಲ್ಲಿರುವಂಥ ಜನಗಳಿಗೆ ಈಗಲೇ ಗೊತ್ತಾಗಿರುತ್ತೆ ವಿಷಯ. ಬಟ್ ಹೊಸೊಬ್ಬರಿಗೆ ನನ್ನ ಯೂಟ್ಯೂಬ್ ಆಡಿಯನ್ಸ್ಗೆ ಈ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ತುಂಬಾ ಸೀರೆಗಳನ್ನ ಸೇಲ್ ಮಾಡಿದ್ದೀನಿ. ಎಲ್ಲರೂ ಕೂಡ ಸೀರೆ ಕ್ವಾಲಿಟಿ ಆಗಿರ್ಬೋದು ಮತ್ತು ಕಲ್ಲರು ಎಲ್ಲನೂ ತುಂಬಾ ಚೆನ್ನಾಗಿದೆ. ನೀವು ಯಾವ ರೀತಿ ಫೋಟೋ ಹಾಕಿದ್ರಿ ಅದೇ ರೀತಿಯೇ ಇದೆ ಅಂತ ತುಂಬಾ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಆದ್ದರಿಂದ ನನಗೂ ಒಂದು ಒಂಥರ ಖುಷಿಯಾಗಿ ನಾನು ಇನ್ನೂ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಈ 1 ಗ್ರಾಮ್ ಗೋಲ್ಡ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಗೋಲ್ಡ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲರಿ, ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ಅದು ಕೂಡ ನಿಮಗೆ ಫೋಟೋಸ್ನ ಹಾಕ್ತೀನಿ. ಅದರಲ್ಲೂ ಕೂಡ ನೀವು ಯಾವುದಾದ್ರೂ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಅದು ಬೇಕಾದರೆ ಅದು ಡೆಮೋನ ನಿಮ್ಮ ವಿಡಿಯೋದಲ್ಲಿ ಹಾಕಿ ತೋರಿಸ್ತೀನಿ. ನನ್ನ ವಾಟ್ಸಪ್ಪಲ್ಲಿ ಯಾವ ರೀತಿ ನಾನು ಹಾಕ್ತಾಯಿದ್ದೀನಿ ಏನು ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ನಾನು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ತಾನೇ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಫಾಲೋವರ್ಸ್ ಕಮ್ಮಿ ಇದ್ದಾರೆ. ಹಾಗಾಗಿ ನೀವು ಕೂಡ ಚೆಕ್ ಮಾಡಿ, ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ದ ಲೋಕ್ ಫ್ಯಾಷನ್ಸ್ ಅಂತ. ಸೊ ನೀವಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಆಲ್ಮೋಸ್ಟ್ 1 ವೀಕಿಂದ ಹಾಕಿರೋವಂಥ ಸೀರೆಗಳು, ಅದ್ರ ಅಮೌಂಟ್ಗಳು ಎಲ್ಲನೂ ನಿಮಗೆ ಸಿಗ್ತಾ ಹೋಗುತ್ತೆ. 2 ಜುಲೈಯಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ವಾಟ್ಸಪ್ ಚಾನಲ್ನ. ಸೊ ನೀವೇ ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಎಲ್ಲ ಕಾಣೋದು ಆಲ್ಮೋಸ್ಟ್ ಸೆಮಿ ಸಿಲ್ಕ್ ಸ್ಯಾರೀಸ್ಗಳೇ ನಿಮಗೆ ಜಾಸ್ತಿ ಕಾಣುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಟ್ರೆಂಡಿಂಗಲ್ಲಿರೋವಂಥದ್ದು ಅದೇ ಸೀರೆಗಳಾಗಿರೋದ್ರಿಂದ ಅದನ್ನೇ ಜಾಸ್ತಿ ಹಾಕ್ತಾಯಿದ್ವಿ ನೋಡಿ. ಮತ್ತು ಕಾಟನ್ ಸ್ಯಾರೀಸು ಇದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡಿಸೋವಂಥ ಸೀರೆಗಳಾಗಿರ್ಬೋದು ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಅದ್ರ ಜೊತೆ ಏನದು ಕ್ವಾಲಿಟಿ ಏನು, ಎಷ್ಟು ಲೆಂತ್ ಇರುತ್ತೆ, ಹಾಗೆ ಅದ್ರ ಪ್ರೈಸ್ ಎಷ್ಟು ಎಲ್ಲನೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಕೆಳಗಡೆನೇ ನೀವು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ಹಾಗೆ ನೋಡಿ ತುಂಬಾ ಕಲರ್ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಲೈಟ್ ವೈಟ್ ಸೀರೆಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಉಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೆರಿಗೆಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟ್, ಬಟರ್ ಸಾಫ್ಟ್ ಅಂತ ಹೇಳ್ತಾರಲ್ಲ ಆ ಥರ ಸ್ಯಾರೀಸ್ಗಳು ಜಾಸ್ತಿ ಇದೆ. ಈಗಿನ ಯೂತ್ಗಳಿಗೆ ಇಷ್ಟ ಆಗುವಂಥ ಸೀರೆಗಳು, ಈಗ ಟ್ರೆಂಡಿಂಗಲ್ಲಿರುವಂಥ ಸೀರೆಗಳು ಇವೇ ಆಗಿರೋದ್ರಿಂದ ನಾನು ಜಾಸ್ತಿ ಅಂಥ ಸೀರೆಗಳನ್ನೇ ಸೇಲ್ ಮಾಡ್ತಾ ಇರೋದು. ಸೊ ಅದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸು ಬರುತ್ತೆ, ವಿತ್ ಸೀರೆನಲ್ಲೇ ಬ್ಲೌಸ್ ಕೂಡ ಬಂದಿರುತ್ತೆ. ನೀವು ಯಾವುದನ್ನಾದರೂ ಹೊಲಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಗ್ರ್ಯಾಂಡ್ ಸೀರೆಗಳು ಇದೆ. ಇದೆಲ್ಲ ಸೆಮಿ ಸಿಲ್ಕ್ ಸ್ಯಾರಿಗಳಾಗಿರೋದ್ರಿಂದ ನಿಮಗೆ 1000-2000 ಒಳಗಡೆ ನಿಮಗೆ ಸಿಕ್ಕೋಗುತ್ತೆ. ಹಾಗಾಗಿ ತುಂಬ ಇನ್ವೆಸ್ಟ್ ಮಾಡಬೇಕು ಅಂತಲೂ ಇರೋದಿಲ್ಲ. ಕಡಿಮೆ ಬಜೆಟಲ್ಲಿ ನೀವು ಆಲ್ಮೋಸ್ಟ್ ಸಿಲ್ಕ್ ಸೀರೆಸ್ನ ಉಟ್ಕೊಂಡಿರೋ ಥರ ಫೀಲ್ ನಿಮಗೆ ಆಗುತ್ತೆ. ಸೊ ಚೆಕ್ ಮಾಡ್ಬೋದು ನೋಡಿ, ತುಂಬಾ ಆಪ್ಷನ್ಸ್ ಹಾಕ್ಬಿಟ್ಟಿದ್ದೀನಿ. ಆಗಲೇ ನಾವು ಒಂದು 1000 ಮೇಲೆ ಸ್ಯಾರೀಸ್ನ ಬಿಟ್ಟಿದ್ದೀನಿ ನಾನು ಇದರಲ್ಲಿ. ಕಲರ್ ವೆರೈಟೀಸ್ ನೋಡಿ ಇಲ್ಲಿ ತುಂಬಾ ಇದೆ. ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸರ್ಚ್ ಮಾಡಿ ನನ್ನ ಚಾನಲ್ನ ದ ಲೋಕ್ ಫ್ಯಾಷನ್ಸ್ ಅಂತ, ನಿಮಗೆ ಸಿಗುತ್ತೆ. ಅದು ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನನಗೆ ಸಿಗ್ತಾ ಇಲ್ಲ ಅಂತ, ಅಥವಾ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ. ನಾನು ನಿಮಗೆ ಡೈರೆಕ್ಟಾಗಿ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ, ಇಲ್ಲ ನಿಮ್ಮನ್ನು ಚಾನಲ್ಗೆ ಆ್ಯಡ್ ಮಾಡ್ತೀನಿ. ಸೊ ಅದ್ರ ಮೂಲಕ ನೀವು ಆ್ಯಕ್ಸಸ್ನ ಪಡ್ಕೋಬಹುದು. ನೋಡಿ, ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಇದಕ್ಕೆ. ನನ್ನ ಚಾನಲಿಂದ ನೀವೇನಾದರೂ ನೋಡಿ ಇಷ್ಟಪಟ್ಟು ತೊಗೊಳ್ತಿದ್ದೀರಾ ಅನ್ನೋದಾದರೆ ಒಂದು ಸ್ಪೆಷಲ್ ಆಫರ್ ನಿಮಗೆ ಏನಂದರೆ, ನನ್ನ ಕಡೆಯಿಂದ ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಇರೋದಿಲ್ಲ. ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಯಾರು ಅಪ್ರೋಚ್ ಮಾಡ್ತೀರಾ ಅಂಥವ್ರಿಗೆ ಕಂಪ್ಲೀಟ್ಲಿ ಶಿಪ್ಪಿಂಗ್ ಫ್ರೀ ಇರುತ್ತೆ. ನಿಮಗೆ ದುಡ್ಡು ಸೇವ್ ಆಗುತ್ತೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡ್ದೇನೆ ಯಾವ ಸೀರೆ ಬೇಕು ಸೆಲೆಕ್ಟ್ ಮಾಡಿಕೊಂಡು ನನಗೆ
DM ಮಾಡಿ, ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಸೊ ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಹಬ್ಬಗಳ ಹತ್ತಿರ ಇರೋದ್ರಿಂದ ತುಂಬಾ ಸೀರೆಗಳು ಬೇಕಾಗುತ್ತೆ. ಹೆಣ್ಮಕ್ಳಿಗೆ ಅಂದರೆ ಸೀರೆನೇ ಒಂದು ದೊಡ್ಡ ಸ್ವರ್ಗ ಇದ್ದಂಗೆ. ಕೆಲವೊಬ್ಬರು ಸೀರೆ ತೊಗೊಂಡು ಡ್ರೆಸ್ ಹೊಲಿಸ್ಕೊಳ್ಳೋರು ಇದ್ದಾರೆ, ಅದರಲ್ಲಿ ಲಂಗ ದಾವಣಿ ಹೊಲಿಸ್ಕೊಳ್ಳೋರು ಇದ್ದಾರೆ, ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಹೊಲಿಸೋರು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇದು ಕಮ್ಮಿ ಬೆಲೆಗೆ ತುಂಬ ಚೆನ್ನಾಗಿರೋ ಸೀರೆಗಳು ಸಿಗ್ತಾಯಿದೆ. ಹೋಗಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬೇರೆ ಎಲ್ಲೂ ಈ ಥರ ಇಷ್ಟು ಕಮ್ಮಿ ಬೆಲೆಗೆ ನಿಮಗೆ ಸಿಗ್ತಾ ಇಲ್ಲ. ಯಾಕಂದರೆ ನಾನು ಡೈರೆಕ್ಟ್ ಡೀಲರ್ಸಿಂದನೇ ಸೀರೆನ ತರಿಸ್ಕೊಳ್ತಾ ಇರೋದ್ರಿಂದ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಫೋಟೋಸ್ ನಿಮಗೆ ಆಗಲಿಂದ ತೋರಿಸ್ತಾನೆ ಇದ್ದೀನಿ. ನೋಡಿ ಬರ್ತಾನೇ ಇದೆ. ಅದರಲ್ಲಿ ನನಗೆ ಜಾಸ್ತಿ ಸೇಲ್ ಆಗ್ತಿರೋದು ಅಂದರೆ ರಾಯಲ್ ಬ್ಲೂ ಕಲರ್ ಬೆಳಗ್ಗೆ ಇನ್ನೂ ಸ್ಟಾಕ್ ಹಾಕ್ಸಿರ್ತೀವಿ, ಅದು ಸಂಜೆ ಒಳಗಡೆ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಅಷ್ಟು ಟ್ರೆಂಡಿಂಗಲ್ಲಿದೆ, ನೀವು ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಕೆಲವೊಂದು ಜ್ಯುವೆಲರೀಸ್ ಕೂಡ ನಾನು ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾಯಿದೆ. ನಿಮಗೇನಾದರೂ ಇನ್ನೂ ಜ್ಯುವೆಲರಿ ಕಲೆಕ್ಷನ್ಸ್ ಜಾಸ್ತಿ ಬೇಕು ಅಂದರೆ ನನಗೆ DM ಮಾಡಿ, ಜ್ಯುವೆಲರೀಸ್ ಕೂಡ ಜಾಸ್ತಿ ಹಾಕ್ತೀನಿ. ಯಾಕಂದರೆ ಎಲ್ಲ ಗೋಲ್ಡ್ ಪ್ರಿಫರ್ ಮಾಡ್ತಾರೆ, ಈ ಥರದ್ದು ಯಾರು ತರಿಸ್ಕೊಳ್ಳೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಷ್ಟೊಂದು ಜ್ಯುವೆಲರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಲಿಲ್ಲ. ನಿಮ್ಗೆ ಯಾರಿಗಾದರೂ ಜ್ಯುವೆಲರೀಸ್ ಬೇಕು ಅಂದರೆ ನನಗೆ DM ಮಾಡಿ, ನಾನು ಆದಷ್ಟು ಕಮ್ಮಿ ಬೆಲೆಗೆ ತುಂಬ ಸೂಪರ್ ಆಗಿರುವಂಥ ಜ್ಯುವೆಲರೀಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ಸೀರೆಸ್ ಎಲ್ಲ ಆ್ಯಕ್ಚುಲಿ ತುಂಬ ಹೊಸ ಡಿಸೈನು, ಈಗ ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು, ಮತ್ತು ಆ್ಯಕ್ಟ್ರೆಸ್ ಉಟ್ಕೊಂಡು ಫೇಮಸ್ ಮಾಡಿರೋವಂಥ ಸೀರೆಗಳು, ಅದ್ರ ಕಲ್ಲರ್ಗಳು. ಹಾಗಾಗಿ ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಈ ಸೀರೆಗಳೆಲ್ಲ. ಮೈಸೂರು ಸಿಲ್ಕಲ್ಲಂತೂ ತುಂಬಾ ವೆರೈಟೀಸ್ ಇದೆ. ಡಬಲ್ ಕಲರು, ತ್ರಿಬಲ್ ಕಲರು, ಮತ್ತು ಬಾರ್ಡರಲ್ಲೇ ಸಾಕಷ್ಟು ವೆರೈಟೀಸ್ ಇದೆ, ನೋಡ್ತಾ ಹೋಗ್ಬೋದು. ಒಂದು ಸಿಕ್ಕಿರೋ ಥರ ಇನ್ನೊಂದು ಸಿಗೋದಿಲ್ಲ. ನೀವೇನಾದರೂ ಹಳೇದು ಅಂದರೆ ಒಂದು 3ನೇ ತಾರೀಕು 4ನೇ ತಾರೀಕು ಅಪ್ಲೋಡ್ ಮಾಡಿರೋವಂಥ ಫೋಟೋಸ್ ಏನಾದರೂ ನನಗೆ ತೋರಿಸಿದ್ರೆ ಅದು ನಿಮಗೆ ಸೀರೆಗಳು ಖಂಡಿತ ಸಿಗೋದಿಲ್ಲ. ಅಷ್ಟು ಸ್ಟಾಕ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಏನಿದ್ರು ಮೊನ್ನೆ ಹಾಕಿರೋವಂಥದ್ದು ಮಾತ್ರ ಚೆಕ್ ಮಾಡಿಕೊಂಡು ನನಗೆ ತಿಳಿಸಿ, ನಾನು ನಿಮಗೆ ಡೆಫಿನೆಟಾಗಿ ಸೆಂಡ್ ಮಾಡ್ತೀನಿ. ಓಕೆನಾ? ನೋಡಿ ಇದೆಲ್ಲ ನನ್ನ ಗ್ಯಾಲರಿಲಿ ಇರೋವಂಥ ಫೋಟೋಸ್ಗಳು. ಇಷ್ಟೊಂದೆಲ್ಲ ಫೋಟೋಸ್ನ ನಾನು ಹಾಕಿದ್ದೀನಿ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿಕೊಂಡು ಯಾವ್ದು ಬೇಕು ಸೀರೆ ಸೆಲೆಕ್ಟ್ ಮಾಡಿಕೊಂಡು ನನಗೆ ಇನ್ಫಾರ್ಮ್ ಮಾಡಿ. ನನ್ನ ಒಂದು ಆನ್ಲೈನ್ ಬಿಸ್ನೆಸ್ನ ಹೆಸರು ದ ಲೋಕ್ ಫ್ಯಾಷನ್ಸ್ ಅಂತ. ಯಾಕಂದರೆ ನನ್ನ ಮಗುದು ಮತ್ತು ನನ್ನ ಹಸ್ಬೆಂಡು ಇಬ್ಬರದು ಹೆಸರನ್ನ ಕಂಬೈನ್ ಮಾಡಿ ಇಟ್ಟಿದ್ದೀನಿ. ನನಗೊಂಥರ ಅದು ಎಮೋಷ್ನಲ್. ಹಾಗಾಗಿ ಧರಣಿ ಮತ್ತು ಧಾತ್ರಿಯಿಂದ ಅಕ್ಷರನ ತಗೊಂಡಿದ್ದೀನಿ. ಧರಣಿ, ಧಾತ್ರಿ, ಮತ್ತು ಈ ಕಡೆ ಅಲೋಕ್, DHA ಹಾಗೆ ಕಂಟಿನ್ಯೂ ಆಗುತ್ತೆ. ಎನ ಡಬಲ್ ಎ ಹಾಕಲ್ಲ, ALOK. ಸೊ DHALOK, ದ ಲೋಕ್ ಫ್ಯಾಷನ್ ಅಂತ. ಸೊ ಅದಕ್ಕೆ ನೀವು ಬೇಕಾದರೆ ಸರ್ಚ್ ಮಾಡಿ, ನಿಮಗೆ ವಾಟ್ಸಪ್ಪಲ್ಲಿ ಚಾನಲ್ ಸಿಗುತ್ತೆ. ಅದನ್ನು ಬೇಕಾದ್ರೆ ನೀವು ಚಾನಲ್ನ ಲಿಂಕ್ನ ಜಾಯಿನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಸೀರೆಗಳ ಲಿಂಕು, ಅದ್ರ ಪ್ರೈಸು ಎಲ್ಲ ಡೈರೆಕ್ಟಾಗಿ ಸಿಗುತ್ತೆ.
ಇಲ್ಲ ಅಂದರೆ ನನಗೆ ಬೇಕಾದರೆ ನೀವು ಪರ್ಸ್ನಲ್ ಆಗಿ ಈ ವಿಡಿಯೋದಲ್ಲಿ ನನಗೆ ಮೆಸೇಜ್ ಹಾಕಿ ಕಮೆಂಟ್ ಹಾಕಿ, ನಾನು ನಿಮಗೆ ಲಿಂಕ್ ಅಂತ ನನಗೆ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ನಾನು ವಾಟ್ಸಪ್ ನಂಬರ್ನ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಚೆಕ್ ಮಾಡಿ. ಇದೊಂಥರ ಏನಂದರೆ ಆಪರ್ಚುನಿಟಿ, ತುಂಬ ಹಬ್ಬಗಳಿಗೋಸ್ಕರ ತುಂಬಾ ವೆರೈಟಿಯಸ್ ಸೀರೆಸ್ ಬರ್ತಾ ಇದೆ. ಹಾಗೆ ಬಂದಿದ್ದು ಇವತ್ತು ಹಾಕಿರೋದು ಆಗಲೇ ಸಂಜೆಗಾಗಲೇ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಸೀರೆಗಳು. ಅದರಲ್ಲೂ ಈ ರಾಯಲ್ ಬ್ಲೂ ಆಗಿರ್ಬೋದು, ಮತ್ತು ಈ ಮರೂನ್ ಕಲರ್ಸ್ ಸ್ಯಾರಿ, ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಸೆಮಿ ಸಿಲ್ಕ್ ಸ್ಯಾರೀಸು, ಇವೆಲ್ಲ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಸೊ ನಿಮ್ಗೆ ಯಾರಿಗಾದರೂ ಅಫೋರ್ಡಬಲ್ ಪ್ರೈಸಸಲ್ಲಿ ಸೆಮಿ ಸಿಲ್ಕ್ ಸ್ಯಾರೀಸ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಿಮಗೆ ತುಂಬಾ ಚೆನ್ನಾಗಿರುವಂಥ ಸೀರೆಗಳು ಸಿಗುತ್ತೆ. ಡೆಲಿವರಿ ಡೇಟ್ ಒಂದು 5 to 7 ಡೇಸ್ ಒಳಗಡೆ ನಿಮಗೆ ಡೆಲಿವರ್ ಆಗುತ್ತೆ. ಸೊ ಯಾವುದೇ ರೀತಿ ಡ್ಯಾಮೇಜಸ್ ಇರೋದಿಲ್ಲ, ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಅದೊಂದು ನನಗೆ ಆಗ್ತಾಯಿಲ್ಲ. ಸೊ ಮುಂಚೆನೇ ಪೇಮೆಂಟ್ ಮಾಡಿ ಆಮೇಲೆ ನೀವು ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ. ಸೊ ಆರ್ಡ್ರ್ ಮಾಡಿದ್ರೆ ಕನ್ಫರ್ಮ್ ಆಗಿ ಬುಕ್ಕಿಂಗ್ ಮಾಡಿಕೊಂಡು ನಾನು ನಿಮಗೆ ಸೀರಿಯಲ್ಸ್ನ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಮಾಡೋದ್ರ ಮಧ್ಯೆ ನನಗೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ಡೆಫಿನೆಟ್ಲಿ ನಾನು ಯೂಟ್ಯೂಬ್ನ ಬಿಡೋದಿಲ್ಲ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಅದು ನನ್ನ ಮಕ್ಕಳಿಗೋಸ್ಕರ, ನನಗೋಸ್ಕರ ಅಲ್ಲ. ಯಾಕಂದರೆ ಅವ್ರನ್ನ ನೋಡಬೇಕು ಅಂತ ಅವ್ರ ಫ್ಯಾನ್ಗಳಂತೂ ತುಂಬ ಜನ ಇದ್ದಾರೆ. ಅವರೆಲ್ಲರಿಗೋಸ್ಕರ ನಾನು ಮಕ್ಕಳ ವೀಡಿಯೋಸ್ ಅಂತೂ ಮಾಡ್ತೀನಿ. ಓಕೆ, ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಏನು ಅಂದರೆ, ಆ್ಯಕ್ಚುಲಿ ನಾನು ಒಂದು 3-4 ವೀಡಿಯೋಸ್ ಹಿಂದೆ ನಾನು ನಿಮಗೆ ಹೇಳಿದ್ದೆ, ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ, ತುಂಬ ಚೆನ್ನಾಗಿತ್ತು ರಿವ್ಯೂ, ಹಾಗಾಗಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಏನು ಅಂದರೆ ಕೆಫಿನ್ ಅವ್ರದ್ದು ಅಡ್ವಾನ್ಸ್ ಹೇರ್ ಗ್ರೋತ್ ಸಿರಮ್ ಇದು. ಸೊ ಇದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಆಗಲೇ ಒಂದು 4-5 ಟೈಮ್ಸ್ ಅಪ್ಲೈ ಮಾಡಿದ್ದೀನಿ. ನೈಟ್ ಇದನ್ನು ಹಾಕ್ಕೊಂಡು ತಲೆಗೆ ರೂಟ್ಸಿಗೆಲ್ಲ ಹಾಕಿ, ಮತ್ತು ಉಳಿದಿದ್ದ ಹೇರ್ಸಿಗೆಲ್ಲ ನಿಮ್ಮ ಮಾಮೂಲಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡುವಂಥದ್ದು. ಇದರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿದೆ ನನಗಂತೂ. ನೀವು ನೋಡ್ಬೋದು, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಬೇಬಿ ಹೇರ್ಸ್ ಎಷ್ಟು ಗ್ರೋತ್ ಆಗಿದೆ ಅಂತ ಗೊತ್ತಾಗ್ತಿದೆಯಲ್ಲ. ಹಾಗೆ ಮುಂಚೆ ನನಗಿಲ್ಲಿ ನೋಡಿದ್ರೆ ಫುಲ್ಲು ನನಗಿಲ್ಲಿ ನೆತ್ತಿ ಎಲ್ಲ ಕಾಣೋದು, ಬಟ್ ಇವಾಗ ಎಲ್ಲ ಕವರ್ ಆಗ್ತಿದೆ ನೋಡಿ. ಇಷ್ಟು ಈ ಥರ ಎಲ್ಲ ರೀಗ್ರೋತ್ ಆಗ್ತಾ ಇದೆ, ಚಿಕ್ಕ ಚಿಕ್ಕ ಬೇಬಿ ಹೇರ್ಸ್ ಬಂದಿದೆ ನನಗೆ. ಸೊ ಇದಂತೂ ನನಗೆ ತುಂಬಾ ಚೆನ್ನಾಗಿ ಯೂಸ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಹೇರ್ ಕೂಡ ಅಷ್ಟೇ ತುಂಬಾ ಸ್ಮೂತ್ ಆಗ್ತಾ ಇದೆ ಅದನ್ನು ಹಚ್ಚಿದ ಮೇಲಿಂದ. ಸೊ ಇದೊಂದು ಅಪ್ಡೇಟು. ಮತ್ತು ಕೆಫಿನ್ ಅವ್ರದ್ದೇ ಇನ್ನೊಂದು ಫೇಸ್ ಸಿರಮ್ ತರಿಸಿದೆ ನಾನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ನೋಡ್ಬೋದು, ಇಲ್ಲಿ ಮತ್ತು ಇಲ್ಲಿ ತುಂಬಾ ಕಲೆ ಜಾಸ್ತಿ ಇತ್ತು. ಇಲ್ಲಿ ಇದೆಲ್ಲ ತುಂಬ ಕ್ಲಿಯರ್ ಆಗ್ತಿದೆ. ಇದನ್ನು ಹಚ್ಚೋದಕ್ಕೆ ಶುರುವಾಗಿ ಆಲ್ರೆಡಿ ಒಂದು 2 ವೀಕ್ಸ್ ಆಯಿತು. ನಾನು 2 ವೀಕ್ಸಿಂದ ಕಂಟಿನ್ಯೂಸ್ ನೈಟ್ ಹಚ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ಕ್ಲಿಯರಾಗಿ ಕಡಿಮೆ ಆಗ್ತಾಯಿದೆ. ಸೊ ಆಮೇಲೆ ಡಾರ್ಕ್ ಸರ್ಕಲ್ಸು ಅಷ್ಟೇ ತುಂಬಾ ಕಮ್ಮಿ ಆಗಿದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ. ಯಾರಿಗಾದರೂ ಬೇಕಾದರೆ ಪ್ಲೀಸ್ ಹೋಗಿ ಬೈ ಮಾಡಿ. ಯಾಕಂದರೆ ಇವಾಗ ಸೇಲ್ ನಡೀತಾ ಇರೋದ್ರಿಂದ ಬೈ 1 get 1 ಕೂಡ ನಿಮಗೆ ಸಿಗುತ್ತೆ. ಒಂದೇ ಬೆಲೆಯಲ್ಲಿ 2 ಪ್ರಾಡಕ್ಟ್ಗಳು ಸಿಗುತ್ತೆ. ಮತ್ತು ಅದೇ ಫೇಸ್ ವಾಶು, ಫೇಸ್ ಸಿರಮ್ಮು, ಹೇರ್ ಆಯಿಲು, ಶಾಂಪೂ, ಇದು ಎಲ್ಲನೂ ಸಿಗುತ್ತೆ. ಹೋಗಿ ತೊಗೊಳ್ಳಿ. ಯಾಕಂದರೆ ಕೆಫಿನ್ ಅವರು ತುಂಬ ಟ್ರಸ್ಟೆಡ್ ಬ್ರ್ಯಾಂಡ್ ಇವುದು. ಸೊ ಹೋಗಿ ಚೆಕ್ ಮಾಡಿ. ಸೊ ಇಷ್ಟಾಯಿತು ನನ್ನ ಲೈಫ್ ಅಪ್ಡೇಟ್. ಸೊ ಇನ್ನೇನೇನು ಹೇಳೋದಿದೆ, ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಮುಂಚೆ ನಾನು ಏನೇನೋ ಮಾತಾಡಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೆ, ಏನೂ ನೆನಪಾಗ್ತಾಯಿಲ್ಲ. ಓಕೆ ಫೈನಲ್ ಆಗಿ. ಸೊ ಇವಾಗ ನಾನು ನಿಮಗೆ ನನ್ನದು ಚಾನಲ್ದು ಅದೇ ಸ್ಯಾರೀಸ್ ಬಿಸ್ನೆಸ್, ಸಿಲ್ಕ್ ಸ್ಯಾರಿ ಬಿಸ್ನೆಸ್ದು ನಿಮ್ಮ ಹತ್ರ ವಾಟ್ಸಪ್ಪಲ್ಲಿ ನನ್ನ ಚಾನಲ್ದು ಒಂದು ವೀಡಿಯೋನ ಶೇರ್ ಮಾಡ್ತೀನಿ. ಚೆಕ್ ಮಾಡಿ ಎಷ್ಟು ಚೆನ್ನಾಗಿರೋ ಸೀರೆಸ್ ಬರ್ತಾಯಿದೆ ಮತ್ತು ಎಷ್ಟು ಕಡಿಮೆ ಬೆಲೆಗೆ ಅದರಲ್ಲಿದೆ ಅಂತ. ನಿಮಗೆ ಯಾರಿಗಾದರೂ ಆ ಸೀರೆಗಳ ಏನಾದರೂ ನಿಮಗೆ ಬೇಕಾಗಿದ್ದರೆ ಅದನ್ನು ಫೋಟೋ ತೆಗೆದುಬಿಟ್ಟು ನನಗೆ ಫೋಟೋನ ವಾಟ್ಸಪ್ ಮಾಡಿ, ಅಥವಾ ಇದರಲ್ಲಾದರೂ ಕಮೆಂಟ್ ಮಾಡ್ಬೋದು ನೀವು, ಯೂಟ್ಯೂಬಲ್ಲಾದರೂ ಯಾವುದ್ರಲ್ಲಿ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನಗೆ ವಾಟ್ಸಪ್ ನಂಬರ್ ಹಾಕಿ ಅಂತ ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ ನಂಬರ್ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮ್ಮ ನಂಬರ್ ಕೊಟ್ಟರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ, ಹೇಗಾದರೂ ಆಗುತ್ತೆ. ಓಕೆನಾ? ಸೊ ವಿಡಿಯೋ ನೋಡಿ ಹಾಗೆ
ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೊಸದಾಗಿ ಶುರು ಮಾಡಿರೋವಂಥ ಧಲೋ ಫ್ಯಾಷನ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಕೂಡ ತುಂಬ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.